ಇವತ್ತಿನ ವ್ಲಾಗ್ ಅಲ್ಲಿ ಕುಕ್ಕಿಂಗು, ಆಕ್ಟಿಂಗು, ಫ್ಯಾಷನ್ ಈ ಮೂರು ಮಿಕ್ಸ್ ಆಗಿರುತ್ತೆ ಅಂತ ವ್ಯಕ್ತಿನ ಇವತ್ತು ಮೀಟ್ ಮಾಡ್ತಾ ಇದೀನಿ. ಸೊ ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದೀನಿ. ನಾನು ಇವತ್ತು ಇವ್ರಿಗೆ ಸಖತ್ತಾಗಿರೋ ನಾಟಿ ಕೋಳಿ ಸಾರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಏನು ಮಾಡಕ್ಕಾಗಲ್ಲ. ಎಲ್ರಿಗೂ ಗೊತ್ತಿರೋದೇನೆ. ಬುತ್ತಿ ಕಟ್ಕೊಂಡು ತೋಟಕ್ಕೆ ಹೋಯ್ತಿದ್ದೀನಿ ನಮ್ ಗಂಡನ್ಗೆ ಊಟ ಬಡಿಸ್ಲಿಕ್ಕೆ ಅಂತ. ಆರ್ಟ್ ಅನ್ನ ಫುಡ್ ಕೂಡ, ಕಿಚನ್ ಕೂಡ, ಅಡುಗೆ ಕೂಡ ಆರ್ಟ್. ಕರೆಕ್ಟ್ ಆಗಿ ಹೇಳಿದ್ರಿ. ಟೈಮಿಂಗ್ ಜೊತೆ ಹೋಗ್ಬೇಕು. ಟೈಮ್ ಜೊತೆ ಹೋಗು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡ್ಬೇಕು ಹೇಳಿ, ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಯಾಕಪ್ಪ ಅಂತಂದರೆ ಇವತ್ತು ಸೂಪರ್ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ಕುಕ್ಕಿಂಗು, ಆ್ಯಕ್ಟಿಂಗು, ಫ್ಯಾಷನು ಈ ಮೂರು ಮಿಕ್ಸ್ ಆಗಿರುತ್ತೆ ಅಂತ ವ್ಯಕ್ತಿನ ಇವತ್ತು ಮೀಟ್ ಮಾಡ್ತಾ ಇದ್ದೀನಿ. ಅವ್ರ ಕಿಚನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅವ್ರ ಆ್ಯಕ್ಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಯಾರು? ನಮ್ಮ ಮನೆ ದೇವರು. ಅವರು ಇವತ್ತು ನನಗೇನು ಅಡುಗೆ ಮಾಡ್ಕೊಡ್ತಾ ಇದ್ದಾರೆ, ಅವ್ರ ಕಿಚನ್ ಹೇಗಿರುತ್ತೆ, ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಅವ್ರ ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಇವತ್ತಿನ ವ್ಲಾಗಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ ವೇಟ್ ಮಾಡೋದು ಬೇಡ, ಅವ್ರ ಮನೆಗೆ ಹೋಗಿ ಅವ್ರು ಯಾರು ಏನು ಅಂತ ನೋಡೋಣ ಬನ್ನಿ. ಹೆಂಗ್ ಕಾಣಿಸ್ತದೆ ಇವ್ರೇ ನಮ್ಮ ಅಕ್ಷತಾ ಪಾಂಡವಪುರ. ಇವ್ರ ಮನೆಗೆ ನಾನು ಇವತ್ತು ಬಂದಿರೋದು. ಸೂಪರ್. ಸೊ ನಾನು ಹೇಳ್ತಿದ್ನಲ್ವಾ, ಇವ್ರ ಕುಕಿಂಗು, ಇವ್ರ ಫ್ಯಾಷನ್ನು, ಇವ್ರ ಆಕ್ಟಿಂಗು, ಎವ್ರಿಥಿಂಗ್ ನನಗೆ ತುಂಬಾನೇ ಇಷ್ಟ. ಸೊ ನಾನು ಇವತ್ತು ಇವ್ರ ಮನೆಗೆ ಬಂದಿದ್ದೀನಿ. ನಾನು ಇವತ್ತು ಇವ್ರಿಗೆ ಸಖತ್ತಾಗಿರೋ ನಾಟಿ ಕೋಳಿ ಸಾರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಏನು ಮಾಡಕ್ಕಾಗಲ್ಲ. ಎಲ್ರಿಗೂ ಗೊತ್ತಿರೋದೇನೆ. ಇವ್ರ ಹಣೆ ಬರ ಅಷ್ಟೇ. ನಾನು ಪ್ಯೂರ್ ವೆಜಿಟೇರಿಯನ್. ಸೊ ಹಾಗಾಗಿ ನನಗೇನಾದರೂ ವೆಜ್ಜಲ್ಲಿ ಏನಾದರೂ ಮಾಡಿಕೊಡಿ ಅಂತ ಕೇಳಿದ್ದೆ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಇವ್ರ ಕಿಚನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಬೇಗ ನಿಮ್ಮ ಕಿಚನ್ ತೋರಿಸಿ, ಹಾಗೆ ನನಗೇನಾದರೂ ಸ್ಪೆಷಲ್ ಆಗಿ ಏನಾದರೂ ಮಾಡಿಕೊಡಿ. ಅಕ್ಷತಾ ಕಿಚನ್ ಅಲ್ಲಿ ಇವತ್ತು ವೆಜ್ ಸ್ಪೆಷಲ್ ಯಶುಗೋಸ್ಕರ. ಎಸ್, ಬನ್ನಿ ಅಕ್ಷತಾ ಅವ್ರ ಮನೆಗೆ ಬನ್ನಿ, ಪ್ಲೀಸ್ ವೆಲ್ಕಮ್. ಇಲ್ಲಿ ನಮ್ಮ ಪುಟಾಣಿ ಗಿಣಿ ಇದ್ದಾರೆ, ನಮ್ಮ ಅಕ್ಷತಾ ಅವರ ಮಿನಿಯೇಚರ್. ನನ್ನ ಅಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಬರ್ತಾ ಇದ್ದಂಗೆ ನಂಗೆ ತುಂಬಾನೇ ಇಷ್ಟ ಆಗಿದ್ದಿಲ್ಲಿ. ಏನ್ ಕ್ಯೂಟ್ ಆಗಿದೆ ನೋಡಿ, ಇದು ಮಗು ಮತ್ತೆ ತಾಯಿ ಗಿಫ್ಟ್. ಅದು ಗಿಫ್ಟ್. ಕಿನ್ನಾಳು ಗೊಂಬೆ ಅಂತ ಬರುತ್ತೆ ಗೊತ್ತಾ, ಕೊಪ್ಪಳ ಸೈಡ್ ಮಾಡ್ತಾರೆ. ಕಿನ್ನಾಳು ಗೊಂಬೆ ಫೇಮಸ್ ಅದು. ಅವರು ಅಲ್ಲಿ ಶೋ ಮಾಡಕ್ ಹೋದಾಗ ಅವ್ರು ಒಂದು ಗಿಫ್ಟ್ ಕೊಟ್ಟಿದ್ದು. ಓಕೆ ವೆರಿ. ಇದು ಗಿಫ್ಟ್ ಸ್ಟ್ಯಾಂಪ್. ಇದು ನಂದು ಲೀಕ್ಔಟ್ 92ನೇ ಶೋಗೆ 90ನೇ ಶೋಗೆ ಸ್ಟ್ಯಾಂಪ್ ಅದು ಒಂದು ಫ್ರೇಮ್ ಮಾಡಿಕೊಟ್ಟಿದ್ದು. ಇದಾ? ಅದು ಒಬ್ಬಳೆ. ಇದು ಗೊತ್ತಿದ್ದು ಸ್ಟ್ಯಾಂಪ್. ಪೋಸ್ಟ್ ಆಫೀಸ್. ಸಿಕ್ಕಾಪಟ್ಟೆ ಮುಖಭಂಗ ಮತ್ತು ಮುಜುಗರ ಆಗ್ತಾ ಇದೆ. ಅದೇ ಪೋಸ್ಟ್ ಆಫೀಸ್ಗೆ ಸ್ಟ್ಯಾಂಪ್ ಪೇಪರ್. ಇಲ್ಲಿ ಸ್ಟ್ಯಾಂಪ್ಸ್ ಇರುತ್ತಲ್ಲ, ಅದು ಮಾಡ್ತಾರೆ ಆಕ್ಚುಲಿ. ಯಾರಾದ್ರೂ ಇವ್ರೇ ಮಾಡ್ಬೇಕು, ಪೋಸ್ಟ್ ಆಫೀಸರೇ ಕೊಡ್ಬೇಕು. ಜಾಸ್ತಿ ಇದೆ ನೋಡಿ ನನ್ನ ಬಗ್ಗೆ ಎಷ್ಟು ಅನುಕಂಪ ಇದೆ. ನೀನ್ ಈ ವ್ಲಾಗ್ ಅಲ್ಲಿ ಇಲ್ಲ. ನನ್ನ ಕಿಚನ್ಗೆ ಸ್ವಾಗತ. ಎಸ್, ಬನ್ನಿ. ನನಗೆ ಈ ಕಿಚನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಾನೇ ತೋರಿಸ್ಬಿಡ್ತೀನಿ ಬನ್ನಿ. ಈ ತರ ಹಳೆ ಪಾತ್ರೆಗಳು ಎಲ್ಲಾದ್ರೂ ಸಿಗುತ್ತಾ? ಇಲ್ಲಿ ನೋಡಿದ್ದು ಫುಲ್ಲು ರುಬ್ಬೋಕಲ್ಲು, ಆಮೇಲೆ ನೀರಿನ ತಮ್ಗೆ,
ಆಮೇಲೆ ಮಡಿಕೆದು ಎಲ್ಲ ಫುಲ್ ಪಾತ್ರೆಗಳು ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ನೋಡಿ. ಆಮೇಲೆ ಹಳೇ ಕಾಲದ ಲಂಚ್ ಬಾಕ್ಸ್ ನೋಡಿಪ್ಪ, ಲಂಚ್ ಬಾಕ್ಸ್ ಬುತ್ತಿ ಕಟ್ಕೊಂಡು ತೋಟಕ್ಕೆ ಹೋಯ್ತಿದ್ದೀನಿ ನಮ್ ಗಂಡನ್ಗೆ ಊಟ ಬಡಿಸ್ಲಿಕ್ಕೆ ಅಂತ. ಬುತ್ತಿ ಕಟ್ಟೋರು ಯಾರು ಶ್ರೀಮಂತರಾಗಿರಲ್ಲ, ಶ್ರೀಮಂತರಿಗೆ ಯೂಸ್ ಮಾಡ್ತಿದ್ದು. ಬುತ್ತಿ ಕಟ್ಟೋರು ಬಟ್ಟೆಲ್ ಕಟ್ತಿದ್ರು. ಹೌದಾ? ತಗಳಿದ್ ಬಾದಶತಿನಿ. ಓ ಬತ್ತದಂಗೆನೆ ಸಿಹಿ ಹಂಚ್ತಾ ಇದಾರೆ. ಥ್ಯಾಂಕ್ ಯು. ಮತ್ತೆ ಮಂಡ್ಯದಾರ ಅಂದ್ರೆ ಸುಮ್ಮನೆ ಅನ್ಕೋಬಿಟ್ರ. ತಗೊಳ್ಳಿ ನೀವು. ಥ್ಯಾಂಕ್ ಯು, ವೆರಿ ನೈಸ್. ಸೊ ಇಷ್ಟು ದಿನ ಯಶೂಸ್ ಕಿಚನ್ ಅಲ್ಲಿ ಅಡುಗೆ ನೋಡ್ತಾ ಇದ್ರಿ. ಇವತ್ತು ನಾನು ನಮ್ಮ ಅಕ್ಷು ಮನೆಗೆ ಬಂದು ಅಕ್ಷೂಸ್ ಕಿಚನ್ ಅಲ್ಲಿ ಇವತ್ತು ನಮ್ಗೆ ಏನ್ ಅಡುಗೆ ಮಾಡ್ಕೊಡ್ತೀರಾ? ಇವ್ರು ಈ ಲೆವೆಲ್ ಹೋಗ್ತಾ ಇರ್ಲಿ, ಯಾಕೆ ಈ ಕಾಂಟ್ರಾಸ್ಟ್ ಅಂತ ನಮ್ಗನ್ಸಿತ್ತವ. ಕುಡಿಯೋಣ, ಕುಡಿಯೋಣ. ನಾನ್ ರೆಡಿ. ಸಂಜೆ ಟೈಮು ಮಳೆ ಟೈಮು ಕುಡಿಯೋಣ. ಏನ್ ಅನ್ಕೊಂಡ್ಬಿಡ್ತಾರೋ ಜನ. ಏನಾದ್ರು ಅನ್ಕೊಳ್ಳಿ, ಜನ ಇರೋದ್ ಯಾಕೆ ಅನ್ಕೊಳಕ್ಕೆ. ನಾವು ಕುಡಿಯೋಣ ಅಂತ ಹೇಳಿದ್ದು ಸಖತ್ತಾಗಿರೋ ಹೆಲ್ದಿ ಸೂಪ್. ಬೇಕಾದ್ರೆ ಕಸ್ಟಮೈಸ್ ಮಾಡ್ತೀನಿ ಅಂದ್ರೆ ಅದನ್ನ ಮಾಕ್ಟೈಲ್ ಅಂತನಾದ್ರೂ ಹೇಳ್ಬೋದು. ಓಹೋ, ಸೂಪು ಇಲ್ಲ ಅಂತಂದ್ರೆ ಮಾಕ್ಟೇಲ್ ಅಂತಾನೂ ಹೇಳ್ಬೋದು. ಬಿಸಿ ಇದ್ರೆ ಸೂಪು, ತಣ್ಣಗಾದ್ರೆ ಮಾಕ್ಟೈಲ್. ಅದಕ್ಕೆ ಹೇಳಿದ್ ಇವ್ರು ಕುಕಿಂಗ್ ಅಲ್ಲಿ ಸ್ಪೆಷಲಿಸ್ಟ್ ಅಂತ. ತಡ ಮಾಡೋದು ಬೇಡ. ಆಕ್ಚುಲಿ ವೆದರ್ ತುಂಬಾ ಚೆನ್ನಾಗಿದೆ, ಏನೇನ್ ಮಳೆ ಬರೋ ತರನೂ ಇದೆ. ಬೇಗ ಬೇಗ ಬಿಸಿ ಸೂಪ್ ಮಾಡ್ಕೊಂಡು ಕುಡಿದ್ಬಿಡೋಣ. ಏನ್ ಸೂಪ್ ಮಾಡ್ತಾ ಇದೀರಾ? ಮೊಳಕೆ ಕಾಳು, ಹುರುಳಿ ಕಾಳಿದು. ಓಹೋ, ಮೊಳಕೆ ಬರ್ಸಿರೋದಾಗ್ಲಿಲ್ಲ ನೆನೆ ಇಟ್ಟು. ಮತ್ತೆ ಇದು ನಾವೇ ಬೆಳೆದಿರುವಂತಹ ಹುರುಳಿ ಕಾಳು, ಹಳ್ಳಿದು. ಓ, ನೀವೇ ಬೆಳೆದಿರುವಂತ ಹುರುಳಿ ಕಾಳು. ಮೊಳಕೆ ಬಂದಿದೆ. ಇದಿಷ್ಟನ್ನು ಉಪಯೋಗಿಸಿ ನಾನು ನಿಮ್ ಸೂಪ್ ಮಾಡೋದು ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಕೂದಲು ಕಟ್ಕೊಂಡ್ಬಿಡ್ತೀನಿ. ಖಂಡಿತವಾಗ್ಲೂ ನನ್ನ ಫೇವ್ರೆಟ್ ಆಕ್ಚುಲಿ ಇದು ಮೊಳಕೆ ಕಟ್ಟಿರೋದು ಹುರುಳಿ ಕಾಳು. ಇದ್ರಲ್ಲಿ ಆಕ್ಚುಲಿ ನಾನು ಪಲಾವ್ ಮಾಡ್ತೀನಿ. ನಾವು ಉಪ್ಪಿಟ್ಟು ಮಾಡ್ತೀನಿ. ಹೌದು, ಮೊಳಕೆ ಕಾಳಿನ ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ. ಎಸ್, ಇಟ್ಸ್ ನಾಟ್ ವೇಸ್ಟ್ ಟೈಮ್. ಸಕ್ಕತ್ ಈಸಿ. ಈ ಸೂಪ್ ಮಾಡೋದು ಈಸಿ, ಬಟ್ ಸ್ಟವ್ ಹಚ್ಚಕ್ಕೆ ಬನ್ನಿ. ನಂದು ಆಕ್ಚುಲಿ ಇದೆ. ಅಗ್ನಿದೇವಾಯ ನಮಃ. ನಮ್ಮ ಅಕ್ಷು ಮಾಡೋ ಅಡಿಗೆ ಸಖತ್ ಸೂಪರ್ ಆಗಾಗ್ಲಿ, ಆಯ್ತಾ? ಓಕೆ, ಕುಕ್ಕರ್ ಇಡೋಣ. ಕುಕ್ಕರ್ ಅದು ಹಿಡ್ದೇನು ಕೂಡ ಮಟ್ಕೆನಲ್ಲಿ ಒಲೆನಲ್ಲಿ ಮಾಡಬಹುದು. ಬಟ್ ಈಗ ಬೆಂಗಳೂರಲ್ಲ, ಇಷ್ಟು ಅರೇಂಜ್ ಮಾಡಿರೋದೇ ಹೆಚ್ಚು ಆಕ್ಚುಲಿ. ಆದ್ರೆ ಈ ಜನ ಅರ್ಥನೇ ಮಾಡ್ಕಂತ ಇಲ್ಲ. ಸೊ ಅಕ್ಷು, ಇವಾಗ ನಾವ್ ಅಡಿಗೆ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅಂತ ಹೇಳ್ಬಿಡ್ತೀರಾ? ಮೊಳಕೆ ಕಟ್ಟಿದ ಹುರುಳಿಕಾಳು, ಅದಾದ್ಮೇಲೆ ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್, ಓಕೆ, ಕಾಳುಮೆಣಸು, ಓಕೆ, ಪೆಪ್ಪರ್, ಕರಿಬೇವು, ಕರಿ ಲೀಫ್, ಬೆಳ್ಳುಳ್ಳಿ, ಗಾರ್ಲಿಕ್. ಇಷ್ಟೇ. ಅಷ್ಟೇ. ಅಕ್ಷು, ಪ್ರೊಸೀಜರ್ ಸ್ಟಾರ್ಟ್ ಮಾಡುವ? ಎಸ್. ಕುಕ್ಕರ್ ಸ್ವಲ್ಪ ಕಾದಿದೆ. ಎಣ್ಣೆ ಬಿಡೋಣ. ಬಿಡಿ. ಸಾಸಿವೆ ಎಣ್ಣೆ. ಯೂಶಲಿ ಯಾರು ಸಾಸಿವೆ ಎಣ್ಣೆ ಅಷ್ಟೊಂದು ಯೂಸ್ ಮಾಡೋದಿಲ್ಲ. ನಾನಂತೂ ಬಳಸಿಲ್ಲ. ಏನಕ್ಕೆ ಉಪಯೋಗ ಅದು? ನಮ್ಮಲ್ಲಿ, ನಮ್ಮ ಕರ್ನಾಟಕ ಮತ್ತೆ ಈ ಭಾಗದಲ್ಲಿ ಸಾಸಿವೆ ಎಣ್ಣೆ ಉಪಯೋಗಿಸಲ್ಲ. ನನ್ನ ದೆಹಲಿಯ ಪ್ರಭಾವ ಸಾಸಿವೆ ಎಣ್ಣೆ ಉಪಯೋಗಿಸಕ್ಕೆ. ಈಗ ನಾನು ನಿಮ್ ಕೆಲಸ ಕೊಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಅರ್ಧಂಬರ್ಧ ಜಜ್ಬೇಕು. ಓಕೆ, ಅಷ್ಟೇ. ಆಕ್ಚುಲಿ ಬೆಳ್ಳುಳ್ಳಿ ವಿತ್ ಸಿಪ್ಪೆ ಒಳ್ಳೆನೇ ಚೆನ್ನಾಗಿರುತ್ತಲ್ವಾ? ಇಲ್ಲ, ನಾನು ಯೂಶಲಿ ನನ್ನ ಅಡುಗೆಯ ಆಲ್ಮೋಸ್ಟ್ ಎಲ್ಲಾ ರೆಸಿಪಿಗೂ ಸಿಪ್ಪೆ ಸಮೇತನೇ ಹಾಕಿ. ಓಹೋ, ಘಮ. ಈಗೊಂದು ಘಮ ಅಂತಿದೆ ಗೊತ್ತಾ? ನಾನು ಇದನ್ನ ಕಸ್ಟಮೈಸ್ ಮಾಡ್ತಾ ಇರೋದು ಹುರುಳಿ ಕಟ್ ಸಾರ್ನ ಸೂಪ್ ತರ ಮಾಡ್ತಾ ಇದೀನಿ. ಆಮೇಲೆ ನೀವು ನನ್ನ ಆ ಕಡೆ ಕಿಚನ್ ಅಲ್ಲಿ ನೋಡಿ, ನಾನು ಎಲ್ಲಾ ತರದ ಎಣ್ಣೆನೂ ಉಪಯೋಗಿಸ್ತೇನೆ. ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ, ಸುಮಾರು ಎಣ್ಣೆ, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಆ ತರದೆಲ್ಲ ಉಪಯೋಗಿಸ್ತೀನಿ. ಇದಕ್ಕೆ ಸಾಸಿವೆ ಎಣ್ಣೆನೆ ತುಂಬಾ 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 ಚೆನ್ನಾಗಿರೋದು. ಹಂಗಾಗಿ ನಾನು ಇದಕ್ಕೆ ಸಾಸಿವೆ ಎಣ್ಣೆ ಉಪಯೋಗಿಸ್ತೀನಿ. ಕರಿಬೇವು ಸೊಪ್ಪು ಹಾಕಿ ಹಂಗೆ ಹಾಕ್ಬಿಡೋದ? ಬೇಡ, ಬಿಟ್ಸ್ ಹಾಕಿ. ಚಟಾಪಟ. ಯೂಶಲಿ ಇದು ವಾಟ್ ಇಸ್ ದಟ್, ಸಾಸಿವೆ ಎಣ್ಣೆ ನಾವು ಪಿಕ್ಕಲ್ಗೆ ಯೂಸ್ ಮಾಡ್ತೀವಿ. ಅಡುಗೆಗಳಿಗೆ ನಾನು ಹೇಳ್ದಂಗೆ ಈ ಡೆಲ್ಲಿ ಬೆಂಗಾಲೀಸ್ ಅವರೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು, ನಾನು ಸ್ವಲ್ಪ ಡೆಲ್ಲಿನಲ್ಲಿ ಇದ್ನಲ್ಲ, ಸಾಸಿವೆ ಎಣ್ಣೆಯ ರುಚಿ ನಾಲ್ಗೆಗೆ ಹಿಡಿಸ್ಬಿಟ್ಟು ಇಲ್ಲೂ ಕೂಡ ನನ್ನ ಅಡುಗೆಗೆ
ಯೂಸ್ ಮಾಡ್ತಾ ಇರ್ತೀನಿ. ಏನು ಸ್ಮೆಲ್ ಒಂಥರ ಡಿಫ್ರೆಂಟ್ ಆಗಿದೆಯಲ್ವಾ? ಸಾಸಿವೆ ಎಣ್ಣೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಬಿದ್ರೆ ಹೆಂಗಿರುತ್ತೆ, ಬೆಳ್ಳುಳ್ಳಿ ಸುಮ್ನೆ ಹಿಂಗ್ ಕುಟ್ಟಿದ್ರು ಸಿಕ್ಕಾಪಟ್ಟೆ ಸ್ಮೆಲ್ ಇರುತ್ತೆ. ಅದು ಸಾಸಿವೆ ಎಣ್ಣೆ ಜೊತೆ ಡ್ಯಾನ್ಸ್ ಮಾಡ್ತಿದ್ಯಲ್ಲ, ಹಂಗಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋದಾ? ನೋಡುವ, ನಂಗೆ ಮಸ್ಟರ್ಡ್ ಆಯಿಲ್ ಅಷ್ಟೊಂದು ಇಷ್ಟ. ಯಾವಾಗ್ಲೂ ಒಂದೇ ಒಂದ್ಸರಿ ತಿಂದಿದ್ದೆ ಆಯ್ತಾ, ನಂಗೆ ಅಷ್ಟು ಹಿಡಿಸಿರ್ಲಿಲ್ಲ. ಉಪ್ಪಿನಕಾಯಿಗೆಲ್ಲ ಓಕೆ, ಬಟ್ ಇವಾಗ ನೀವು ಹೇಳ್ತಾ ಇರೋದು ಸಕ್ಕತ್ತಾಗಿರುತ್ತೆ ಅಂತ ಟೇಸ್ಟ್ ಮಾಡಿ ನೋಡುವ ಹೇಗಿರುತ್ತೆ ನೋಡಿ. ಮಜಾ ಇರುತ್ತೆ. ಮನೆಗೆ ಹೋಗ್ಬಿಟ್ಟು ನೀವು ನಿರಂಜನ್ ಅವ್ರಿಗೆ ಹೇಳ್ಬೇಕು ಎಣ್ಣೆ ಅಂದ್ರೆ ಸಾಸಿವೆ ಎಣ್ಣೆನೇ ಬೇಕು ಅಂತ. ಕಾಳು ಮೆಣಸು ಹಾಕೋಣ. ಹಾಕೋಣ. ಈ ಡೈರೆಕ್ಟ್ ಆಗಿ ಹಾಕ್ಬಿಡೋದಾ? ಇಲ್ಲ, ಇದನ್ನು ಕೂಡ ಅರ್ಧಂಬರ್ಧ ಕುಟ್ಟಿ ಹಾಕ್ಬೇಕು. ಇಷ್ಟು ಕಾಳು ಮೆಣಸು? ಇಷ್ಟು ಕಾಳು ಮೆಣಸು ಜಾಸ್ತಿ ಬೇಕು. ಕಾಳು ಮೆಣಸು ಯಾಕಂದ್ರೆ ಇದು ಖಾರವಾದ ಕಂಟೆಂಟೇ ಕಾಳು ಮೆಣಸು. ಘಾಟ್ ಆಗಲ್ವಾ? ಇಲ್ಲ. ಓಕೆ, ನನಗೆ ಈ ಕುಟಾಣಿ ತುಂಬಾ ಇಷ್ಟ. ಅದು ಎಲ್ಲಿ ತಗೊಂಡ್ರಿ? ಎಲ್ಲಿ ತಗೊಂಡ್ರಿ? ಅಲ್ಲ, ಎಲ್ಲ ಗೊತ್ತಿಲ್ಲ. ನಾನು ಚಿತ್ರದುರ್ಗದ ಕಡೆ ಏನೋ ಮೋಸ್ಟ್ಲಿ ಶೋ ಮಾಡಕ್ ಹೋದಾಗ ತಗೊಂಡಿದೀನಿ ರೋಡಲ್ಲಿ. ಬಟ್ ಚೆನ್ನಾಗಿದೆ. ಒಂದಿದೆ ನಂದು ರುಬ್ಬದೇ ಇದೆ. ಈಗ ಇದೇ ಸಾಕು ಅಂತ ಇದಾಕಿದೀನಿ. ಇದೇನ್ ಫೈನ್ ಪೌಡರ್ ಆಗ್ಬೇಕಾ? ಇಲ್ಲ, ಸಾಕು. ಸಾಕಾ? ಸಾಕು, ಇಷ್ಟೇ ಸಾಕು. ಹಾಕಿ ಹಿಂಗೆ ಸ್ವಲ್ಪ ತರಿಯಾಗಿ ಕುಟ್ಕೋಬೇಕು ಕಾಳು ಮೆಣಸು. ಆಮೇಲೆ ನೀವು ನೋಡ್ತಾ ಹಾಕೊಬಹುದು ನಿಮಗ್ ಬೇಕಾದಷ್ಟು. ಇವಾಗ ಫ್ರೈ ಆಗಿದೆ, ಸಾಕು. ಇಷ್ಟೇ ಫ್ರೈ ಮಾಡೋದು. ನೋಡಿ, ಎಣ್ಣೆ ಜೊತೆ ಅದೆಲ್ಲ ಸೇರಿದೆಯಲ್ಲ. ಹೌದು. ಆಕ್ಚುಲಿ ಹಾರ್ಸ್ ಗ್ರಾಮ್ ತುಂಬಾನೇ ಒಳ್ಳೇದಲ್ವಾ ಹೆಲ್ತ್ಗೆ? ತುಂಬಾ. ಆಕ್ಚುಲಿ ನೀವು ಅಷ್ಟೇ ಶೂಟ್ಗೆಲ್ಲ ಹೋಗ್ತಾ ಇರ್ತೀರಾ, ಊರು ಸುತ್ತಾ ಇರ್ತೀರಾ ನೀವಂತೂ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಆಕ್ಚುಲಿ ನಿಮ್ ಡ್ರಾಮಾ ಬಗ್ಗೆ ಕೇಳ್ಬೇಕು. ನೀವು ನಾಟಕ ಮಾಡಕ್ ಹೋಗ್ತೀರಾ. ಎವ್ರಿ ಟೈಮ್ ನಾನು ನೋಡ್ದಂಗೆ ನಾಟಕ ಅನ್ನೋದು ಒಂದು ಆಡಿಟೋರಿಯಂ ಅಲ್ಲಿ ಮಾಡ್ತಾರೆ. ನೀವ್ ಒಂಥರ ಫುಲ್ ಡಿಫ್ರೆಂಟ್ ಆಗಿ ಸ್ಮಶಾನದಲ್ಲಿ. ನಾವ್ ಯಾರು ಅದನ್ನ ಪ್ರಶ್ನೆ ಮಾಡಕ್ಕೆ? ಹಾಗೆ ಏನು ದೇವದಾಸಿ ಕಾಲೋನಿನ ವಿಮೋಚನಾ ವೇದಿಕೆ ಅಂದ್ರೆ ಅವರ ಒಂದು ಏರಿಯಾದಲ್ಲಿ. ಆಮೇಲೆ ದೇವಸ್ಥಾನದ ಗರ್ಭಗುಡಿ ಎದುರುಗಡೆ, ಅಡ್ಗೆ ಮನೆಯಲ್ಲಿ, ಟೆರೆಸ್ ಮೇಲೆ, ಅಟ್ಟದಲ್ಲಿ ಹಿಂಗೆಲ್ಲ ಮಾಡಿರ್ತೀನಿ. ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು ನನಗೆ. ಎವ್ರಿ ಟೈಮ್ ನಾನು ಹೇಳ್ದಂಗೆ ಆಡಿಟೋರಿಯಂಗೆ ಹೋಗ್ತೀವಿ, ಒಂದು ರಂಗಮಂದಿರಕ್ಕೆ ಹೋಗಿ ನಾವು ನಾಟಕ ನೋಡ್ತೀವಿ, ಅಥವಾ ಯಾವುದೋ ಒಂದು ಗ್ರೌಂಡ್ ಅಲ್ಲಿ ನಾವು ನೋಡ್ತೀವಿ. ಬಟ್ ನೀವು ಫುಲ್ ಸ್ಮಶಾನದಲ್ಲಂತೆ, ಕಿಚನ್ ಅಲ್ಲಂತೆ, ರೋಡ್ ಅಲ್ಲಂತೆ, ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೀರಾ. ಎಷ್ಟು ವರ್ಷ ನೀವು ಕಲ್ತಿದ್ದೀರಾ ನಾಟಕನ? ನಾಟಕ 3 ವರ್ಷ NST, 1 ವರ್ಷ ನೀನಾಸಂ. ಓಹೋ, ಹೋಗಿದೆ, ಫ್ರೈ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೀರ್ ಹಾಕೋಣ. ಅಲ್ಲಿ ನೀರ್ ಹಾಕಿ 1, 2, 3 ಗ್ಲಾಸ್ ಹಾಕಿ. 5, 6 ಹಾಕಿದೀನಿ. ಇದಕ್ಕೆ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲಿದೆ ಉಪ್ಪು? ಅಲ್ಲಿ ಕೊಡಿ. ಅದು ಕೊಡಿ. ಇದು ಪಿಂಕ್ ಸಾಲ್ಟ್. ಹಿಮಾಲಯ ಪಿಂಕ್ ಸಾಲ್ಟ್ ತುಂಬಾ ಒಳ್ಳೇದಲ್ವಾ ಹೆಲ್ತ್ಗೆ? ಹೌದು. ಈ ಪಿಂಕ್ ಸಾಲ್ಟ್ ಹಾಕೋಣ. ನಾನು ಯೂಶಲಿ ಸೂಪ್ಗೆ ಪಿಂಕ್ ಸಾಲ್ಟೇ ಹಾಕೋದು. ಹೌದಾ? ಏನ್ ಬೆನಿಫಿಟ್ಸು? ಪಿಂಕ್ ಸಾಲ್ಟ್ ಬೆನಿಫಿಟ್ಸ್ ಏನಂತಂದ್ರೆ ಇದು ಆಕ್ಚುಲಿ ನ್ಯಾಚುರಲ್, ಏನು ಮಿಕ್ಸ್ ಇರಲ್ಲ. ಇದು ಈ ಪುಡಿನೂ ಅಲ್ಲ, ನಾನು ತಂದಿರೋದು ಕಲ್ಲು. ನಾನು ನಿಮ್ಗೆ ಕೊಡ್ತೀನಿ, ಹೋಗ್ತಾ ಮರಿದೆ, ನೀವೇ ನೆನ್ಪು ಮಾಡ್ಕೊ ತಗೊಂಡು. ಕಲ್ಲು ಕುಟ್ಟಿ ನಾನು ಪುಡಿ ಮಾಡಿ ಇಟ್ಕೊಂಡಿರೋದು. ನೀವೇ ಕುಟ್ಟಿ ಪುಡಿ ಮಾಡಿರುವಂತ ಉಪ್ಪಿದು. ಡೈಜೆಷನ್ ಚೆನ್ನಾಗಾಗುತ್ತೆ. ಓಕೆ. ಮತ್ತೆ ಸಿಕ್ಕಾಬಟ್ಟೆ ನ್ಯಾಚುರಲ್ ಅಂತ ಅಂದ್ಮೇಲೆ ಹೌದೌದು, ಬೆನಿಫಿಟ್ಸ್ ಜಾಸ್ತಿನೇ ಇರುತ್ತೆ ಅದಕ್ಕೆ. ಓಕೆ, ಸೊ ಎಷ್ಟು? 2.5 ಸ್ಪೂನ್ ಹಾಕಿದ್ದೀರಾ? 200. ಫಸ್ಟ್ ಆಫ್ ಆಲ್ ನಿಮಗೆ ಕನ್ಫ್ಯೂಷನ್ ಬೇಡ. 2.5 ಸ್ಪೂನ್ ಹಾಕಿದ್ದೀರಾ? ತಪ್ಪಲೆ ಒಂದ್ ಕಡೆ ಇಟ್ಟಿರ್ತೀವಿ. ಇಲ್ಲ, ನನ್ಗೆ ಎಲ್ಲ ನನ್ನ ಕಿಚನ್ ಅಲ್ಲಿ ನಾನು ಸಖತ್ ಕಂಫರ್ಟಬಲ್. ಬೇರೆ ಕಿಚನ್ಗೆ ಹೋದ್ರೆ ನನಗೆ ಫಸ್ಟ್ ಗೊತ್ತಾಗಬೇಕು ಎಲ್ಲ ಏನಿದ್ದಾರೆ. ಹಂಗಿದ್ರೆ ಚಕ ಅಂತ ಹಾಕಿ. ಸೇಮ್ ಹಿಯರ್. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನನ್ನ ಕಿಚನ್ ಬಂದ್ರೆ ಓಕೆ, ಇಲ್ಲಿ ಕುಕ್ಕರ್ ಇದೆ, ಇಲ್ಲಿ ತಟ್ಟೆ ಇದೆ, ಇಲ್ಲಿ ಸೌಟ್ ಇದೆ, ನಂಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಎಷ್ಟು ವಿಸಿಲ್ ಕೂಗ್ಬೇಕಿದ್ದು? ಇದು ಕೂಗ್ಲಿ ಒಂದು 5 ವಿಸಿಲಾ? ಖಾರ ಮಾಡ್ಕೊಳ್ಳೋಣ ಅಲ್ಲಿವರೆಗೂ. ಇದಕ್ಕೆ ಇನ್ನೂ ಖಾರ ಮಾಡ್ಕೋಬೇಕಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಖಾರ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಸಾಕಂಗಿದ್ರೆ ಬೇಡ. ಇದಕ್ಕೆ ನೀವ್ ಏನೇನ್ ಹಾಕ್ತಿರೋ ಅದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಉಪ್ಸಾರ್ ಖಾರ ಅಂತ ಹೇಳೋದು ಇದಕ್ಕೆ. ಉಪ್ಸಾರ್ ಖಾರನೇ ಈ ಸೂಪ್ಗೆ ಹಾಕಿ ಹೆಂಗ್ ಕುಡಿಯೋದು ಅಂತ ನಾನು ಆಮೇಲೆ ಸೂಪ್ ಆದ್ಮೇಲೆ ತೋರಿಸ್ತೀನಿ. ಕುಡಿಯೋದಿಕ್ಕೂ ಒಂದ್ ಸ್ಟೈಲ್ ಇದೆಯಾ? ಮತ್ತೆ ನಿಜ ಹೇಳ್ತೀನಿ, ನೀವು ಮಾಡಿದ್ದನ್ನ ನಾನು ಮಾಡ್ದೆ ಅಂತ ತೋರ್ಸೋದಲ್ಲ, ಮಾಡಿದ್ದನ್ನ ಫೀಲ್ ಮಾಡ್ಕೊಂಡು ತಿನ್ನೋದು, ಕುಡಿಯೋದೇ ನಿಜವಾದ ಮಜಾ. ಸೂಪರ್. ಆಕ್ಚುಲಿ ನಮ್ ಶ್ರೀಕೈ ಚಂದ್ರು ಸರ್ ಅಷ್ಟೇ ಹಿಂಗೆ ಹೇಳೋದು. ಅಡುಗೆ ಮಾಡಿರೋದನ್ನ ಒಂದೊಂದು ಪದಾರ್ಥನೂ ಫುಲ್ಲು
ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ. ಹಂಗೆ ಇವಾಗ ನೀವೂ ಅದೇ ತರನೇ ಹೇಳ್ತಾ ಇದ್ದೀರಾ. ಕಮಾನ್, ಅದಕ್ಕೆ ಅವ್ರ ಮಾಸ್ಟರ್ ಅಲ್ವಾ? ಅಲ್ಲ, ಕಮಾನ್ ಲೆಟ್ಸ್ ಡೂ ದಿ ಖಾರ. ಆಮೇಲೆ ನಿರಂಜನ್ ಅವ್ರು ಆಕ್ಚುಲಿ ಫೀಲ್ ಮಾಡಲ್ಲ ಹಿಂಗೆ ಚಕ ಚಕ ಅಂತ ಹಂಗೆ ತಿಂದು ಓಡೋದ. ಅವನ್ಗೆ ಮೂಡಿದ್ದಂಗೆ ಮೂಡಿದ್ದಂಗೆ ಟೈಮ್ ಇದ್ರೆ ಸಖತ್ತಾಗಿದ್ದಂತೆ, ಟೈಮ್ ಇಲ್ಲ ಅಂತಂದ್ರೆ ಎಷ್ಟ್ ಚೆನ್ನಾಗಿರೋ ಗಬ ಗಬ ಅಂತ ತಿನ್ಬಿಟ್ಟು ಹೊಟ್ಟೋಗ್ತಾನೆ. ಹಂಗೆ ಖಂಡಿತ ಇಲ್ಲ. ಎಂಥದ್ದು ಇಲ್ಲ, ನಾನು ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿ ಅನುಭವಿಸ್ಕೊಂಡು ಮಜ್ಜವಾಗಿ ತಿಂತೀನಿ. ಸ್ವಲ್ಪ ಗಬಗಬ ಅಂತ ತಿನ್ಬಿಡ್ತಾರೆ. ನಾನು ಆಕ್ಚುಲಿ ಸುಮ್ಮನೆ ತಿನ್ನೋದಲ್ಲ, 5 ಬೆರಳು ಚೀಪಿ ನೆಕ್ಕಿ ಆ ತಟ್ಟೆಗೆಲ್ಲ ಹಿಂಗೆಲ್ಲ ಅಂದು ಅದನ್ನ ಹಿಂಗಂದು ತಿನ್ನೋ ಅಂತ ಹೊತ್ತಿರ್ಬೇಕು. ಅದು ತಟ್ಟೆ ಹೊಟ್ಟೆ ಕಥೆ ಆಯ್ತು. ಕುಡಿಯೋದಿದ್ರೆ ಅಷ್ಟೇ, ನಾವು ಫಸ್ಟ್ ಲೋಟಕ್ಕೆ ಹಿಂಗ್ ಹಾಕಿ ಪ್ರೋಕ್ಷಣೆ ಎಲ್ಲ ಮಾಡಿ ಆ ಕಡೆ ಹಿಂಗಂದು ಅಲ್ಲ ಅಂದ್ರೆ ಹಿಂಗೆಲ್ಲ ಅಂದು, ಆಮೇಲೆ ಒಂದ್ಸಲಿ ಹಿಂಗಂದು ದೇವ್ರೆ ಇವತ್ತಿನ ಎಣ್ಣೆ ನನಗೆ ಕೊಟ್ಟಿದ್ಯಲ್ಲಪ್ಪ ಅಂತ ಅವ್ನಿಗೆ ಥ್ಯಾಂಕ್ಸ್ ಹೇಳಿ. ಗುರು ನಮ್ ಸೂಪ್ ವಿಷಯ ಮಾತಾಡ್ತಿರೋದು ಬರೀ ಇಂಥದೆಯ. ಯಾವಾಗ್ಲೂ ಅಲ್ಲೇ ಹೋಗೋದಾ? ಹೇಳ್ತಾರದು ಶ್ರೀರಾಮಚಂದ್ರ ಸರಿ, ಅಡಿಗೆ ಮಾಡಿ. ಎಂತ ಇದು, ನೀವು ಮಾಕ್ಟೇಲ್ ಅಂದ್ರಲ್ವಾ, ಬಾಸ್ ಅಲ್ಲಿಗೆ ಹೋಗ್ಬಿಟ್ರು. ಕಾಕ್ಟೈಲ್ ಹೋಗಿದ್ದಾರೆ. ಮಾಕ್ಟೈಲ್ ವೆಜಿಟೇರಿಯನ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಹೌದು, ನನ್ಗಂತೂ ನಗು ಬಂತು. ಕಾಕ್ಟೈಲ್ ವೆಜಿಟೇರಿಯನ್, ಕಾಕ್ಟೈಲ್ ನಾನ್ ವೆಜಿಟೇರಿಯನ್ ಅಂತ ಮಾಡೋಣ. ಫೈನಲಿ ಖಾರ ಮಾಡೋಣ. ಅದನ್ನ ಇಡಿ. ಬಾಂಡ್ಲಿ. ಓಕೆ, ಈ ಖಾರಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಉಪ್ಸಾರ್ ಖಾರಕ್ಕೆ ಅಂದ್ರೆ ಈ ಸೂಪ್ ಖಾರಕ್ಕೆ, ಕಸ್ಟಮೈಸ್ ಖಾರಕ್ಕೆ ಬೇಕಾಗಿರುವಂತದ್ದು ಮೆಣಸಿನ್ಕಾಯಿ. ಓಕೆ, ಒಣಮೆಣಸಿನ್ಕಾಯಿ ಅಲ್ಲ, ಹಸಿಮೆಣಸಿನ್ಕಾಯಿಲು ಮಾಡ್ಬೋದು, ಬಟ್ ಇವಾಗ ಒಣಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿ, ಮತ್ತೆ ಇದು ಯಾವ್ದು ಬೇಕಾದ್ರೂ ಹಾಕ್ಬೋದು. ಓಕೆ, ನಾನು ಯಾವ್ದು ಬೇಕಾದ್ರೂ ಹಾಕ್ತೀನಿ. ನಿಮ್ಮ ಇಷ್ಟಾನುಸಾರ ಯಾವ ಮೆಣಸಿನ್ಕಾಯಿ ಬೇಕೋ ಅದನ್ನ ಹಾಕೊಳ್ಳಿ. ಜೀರಿಗೆ, ಓಕೆ, ಕಾಳ್ಮೆಣಸು ಎಷ್ಟು ತಗೊಳ್ತೀವಿ, ಜೀರಿಗೆ ಅದರ 2ರಷ್ಟು ತಗೋಬೇಕು. ಈಗ ಆಲ್ರೆಡಿ ನಾವು ತಗೊಂಡಿದೀವಿ, ಅದು ಸೂಪ್ಗೆ, ಅದ್ರ ಕತೆ ಮುಗೀತು. ಅದನ್ನೇ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಸಂಬಂಧನೇ ಇಲ್ಲ. ಓಕೆ, ಈ ಖಾರಕ್ಕೆ ಓಕೆ, ಇದು 1:2 ಇದಕ್ಕೆ ತಗೋಬೇಕು, ಜೀರಿಗೆ ತಗೋಬೇಕು. ಎಸ್. ಮತ್ತೆ ಏನ್ ಹೇಳ್ತೀರಾ ಇದಕ್ ನೀವು? ಹುಚ್ಚೆಳ್ಳು. ಬಾ, ನಮ್ಮವ್ರು ಸಿಕ್ಕಿದ್ರು. ಕೆಲವರು ಏನ್ ಹೇಳ್ತಾರೆ ಗೊತ್ತಾಯ್ಕೆ, ಕರ್ಶಂಡಿ ಏನು, ಉತ್ತರ ಕರ್ನಾಟಕದವರಣ್ಣ ನೀವು? ಉತ್ತರ ಕರ್ನಾಟಕದಲ್ಲಿ ಹುಚ್ಚೆಳ್ಳು ಅವರು ಅದ್ ಬೇರೆ ಹೇಳ್ತಾರೆ. ಹುಣಸೆ ಹಣ್ಣು, ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ನಮ್ಮರದ್ದು. ಓ, ನಿಮ್ಮೂರ್ದ? ನಮ್ ಮರದೇ. ನಿಮ್ ಮರದ್ದು? ಓ, ಅಲ್ಲ, ಇವತ್ತು ನಿಮ್ ಮರದ್ದು, ನಿಮ್ ತೋಟದ್ದು. ಇದ್ ನಮ್ದಲ್ಲ ಬಿಡಿ. ಬೆಳ್ಳುಳ್ಳಿ. ಓಕೆ, 1 ಇಡಿ ಅಷ್ಟು ಬೆಳ್ಳುಳ್ಳಿ, ಕರಿಬೇವು. ಓಕೆ, ಆಯ್ತು. ಓಕೆ, 5 ವಿಷಲ್ ಆಗ್ಬೇಕಲ್ಲ, ನಿಲ್ಲಕ್ಕೂ ಮೊದ್ಲು ಸ್ವಲ್ಪ ಹೊಡೆದು ನಿಲ್ಸೋಣ. ಹೊಡೆದು ನಿಲ್ಸ್ಬೇಕಾ? ಹೊಡಿಲ್ಲ. ಟೈಮಿಂಗ್ ಆರ್ಟ್ ಅನ್ನ, ಫುಡ್ ಕೂಡ, ಕಿಚನ್ ಕೂಡ, ಅಡ್ಗೆ ಕೂಡ ಆರ್ಟ್. ಕರೆಕ್ಟ್ ಆಗಿ ಹೇಳಿದ್ರಿ. ಟೈಮಿಂಗ್ ಜೊತೆ ಹೋಗ್ಬೇಕು. ಟೈಮ್ ಜೊತೆ ಹೋಗು. ಓಕೆ, ನೆಕ್ಸ್ಟ್ ವಿಸಿಲ್ ಬಂದಾಗ ಪಕ್ಕಾ ಟೈಮಿಂಗ್ ಅಲ್ಲಿ ಆಯ್ತು, ನೋಡೇ ಬಿಡೋಣ. ಓಕೆ ಓಕೆ ಓಕೆ, ಮೆಣಸಿನಕಾಯಿ ಹಾಕೊಳ್ಳೋಣ. ಓ, ಎಷ್ಟಾಗ್ತದೆ? ಸ್ವಲ್ಪ ಕ್ವಾಂಟಿಟಿ ನಿಮ್ಮ ಮನೆಗೆ ಬೇಡವಾ? ಬೇಕು. ಮತ್ತೆ ಸೂಪರ್ ಫ್ಯಾಮಿಲಿ. ನಿಮ್ಗೊಂದು ವಿಷಯ ಗೊತ್ತಾ? ಏನು? ಅಡ್ಗೆ ಮಾಡೋರು ಆರೋಗ್ಯವಾಗಿರ್ತಾರೆ. ಯಾಕೆ? ಅವರು ಮಾಡಿದಂತೂ ತಿಂದೇ ತಿಂತಾರೆ, ಅಫ್ಕೋರ್ಸ್, ಒಳ್ಳೇದನ್ನ ಮಾಡ್ತಾರಲ್ಲ. ಹೌದು. ಅದ್ರದ್ದು ನಿಜವಾದ ಸುವಾಸನೆ, ಪರಿಮಳ, ಮತ್ತೆ ಅದನ್ನ ಮುಟ್ಟೋದು, ಅವೆಲ್ಲ ಅವರೇ ಮಾಡೋದು. ಇಲ್ಲ, ಹೌದು. ನಾನ್ ಸುಳ್ಳು ಹೇಳ್ತಿಲ್ಲ, ನಿಜ. ಆದ್ರೆ ಹೇಳಕ್ಕೆ ಸರಿಯಾಗಿ ಬರ್ತಿಲ್ಲ. ಅವರು ನಿಜವಾಗ್ಲೂ ಆರೋಗ್ಯವಾಗಿರ್ತಾರೆ. ಇದು ಹಾಕ್ಬಿಡೋಣ ಅದಕ್ಕೆ. ಇದಕ್ಕೆ ಇದ್ರಲ್ಲಿ ಅಲ್ಲ, ಕುಟ್ಟಂಗಿಲ್ಲ. ನಿಮ್ದು ಕುಟ್ಟ ಕೆಲಸ, ಮಿಕ್ಸಿಂಗ್ ಕೆಲಸ ಕೊಡೋಣ. ಮಿಕ್ಸಿಗೆ. ಓಕೆ. ಎಷ್ಟು ಚೆನ್ನಾಗಿದೆ ಇದು ಮರ. ನನ್ನ ಹತ್ರ ಇದರ ಪುಟಾಣಿದಿದೆ. ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ನೋಡಿ. ಒಂದೆರಡು ಬೆಳ್ಳುಳ್ಳಿ ಇದೆಯಾ? ಇಲ್ಲ, ಮತ್ತೆ 4 ಇದೆ.
ಓ 4 ಇದೆಯಾ? 4 ಓಕೆ ಬೆಳ್ಳುಳ್ಳಿ ಓಕೆ ಓಕೆ. ಓಕೆ, ಇದು ಹಂಗೆ ಸೈಡ್ ಹಾಕ್ಬಿಡೋಣ. ಬೇಡ. ಓ ಇಲ್ಲೇ ಇದ್ರಲ್ಲೇ ಹಾಕೋಣ. ಓಕೆ, ಇಲ್ಲೇ ಹಾಕ್ಬಿಟ್ಟು ಕಾಳು ಮೆಣಸು ಹಾಕೋಣ. ಓಹೋ, ಯಾಕೆಂದ್ರೆ ಈ ಹುಚ್ಚೆಳ್ಳು ಮತ್ತೆ ಜೀರಿಗೆ ಎಲ್ಲ ಬೇಗ ಚಟಪಟ ಅಂತ ಅನ್ನೋದ್ರಿಂದ ಸೇಫರ್ ಝೋನ್ ಅಲ್ಲಿ ನಾವು ಕಾಳು ಮೆಣಸು ಹಾಕೋಣ. ಓಕೆ, ಇದೆಲ್ಲ ಯಾಕಂದ್ರೆ ಇದು ನಿಮಗೆ ಅಂತ ಅಲ್ಲ. ಚಿಟಪಟ 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 ಅಂತ ಈ ಹಾಡಿಯೋ ಆಕ್ಚುಲಿ ಅಡಿಗೆ ಮನೇಲೆ ಬರ್ತಾರೆ ಒಂದ್ಸಲ ಇರ್ಬೋದೇನೋ, ಯಾರಿಗ್ ಗೊತ್ತು. ಯಾಕೆಂದ್ರೆ ಈಗ ಚಟಪಟ ಫೇಮಸ್ ಬೇರೆ ಆಗ್ಬಿಟ್ಟಿದೆ ಅಡಿಗೆ ಮನೆಯಿಂದ ಬಂದಂತ ಶಬ್ದಗಳು. ಜೀರಿಗೆ ಹಾಕೋಣ. ಹಾಕೋಣ. ಇದೆಷ್ಟಿದೆ? ಇದು ಕಾಳು ಮೆಣಸು ಎಷ್ಟು ತಗೊಂಡಿರ್ತೀವಿ ಅಷ್ಟು 2 ಇದು ಐ ಥಿಂಕ್ ನನ್ಗೊಂದು 2 ಟೇಬಲ್ ಸ್ಪೂನ್ ಇದೆಯಾ ಕಾಳು ಮೆಣಸು. ನನಗೆ ಅದೊಂದು ಸಮಸ್ಯೆ ಇದೆ ಸಮಸ್ಯೆ ಅಲ್ಲ ಆಕ್ಚುಲಿ. ನನಗೆ ಕರೆಕ್ಟ್ ಆಗಿ ಅಳತೆ ಪ್ರಮಾಣ ಹೇಳಿ ಅಡಿಗೆ ಮಾಡಕ್ ಬರಲ್ಲ. ಅಂದಾಜು ಕಣ್ಣಲ್ತೆ. ಹೌದು, ನನಗೂ ಈ ನಡುವೆ ಹಂಗೆ ಆಗಿದೆ. ನಿಮ್ ರುಚಿ ನನ್ಗಿರಲ್ಲ, ನನ್ ರುಚಿ ಅವ್ರಿಗಿರಲ್ಲ. ನಂಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ನಿಮ್ ಸ್ವಲ್ಪ ಖಾರ ಕಮ್ಮಿ ಬೇಕು. ಅದು ಅಡಿಗೆ ಮಾಡ್ತಾ ಆಗೋ ಅಭ್ಯಾಸ ಅದು. ಚಟಪಟ ಸೈಡ್ ಮಾಡಿ. ಇವಾಗ ಬರ್ತಿದೆ ಹುಬ್ಬಳ್ಳಿ ಹುಲಿ. ಮಾಡಿ ಮಿಕ್ಸು. ಇವಾಗ ಕರ್ಬೇವು ಸೊಪ್ಪು ಹಾಕ್ತಾ ಹೋಗ್ತೀನಿ ಅದ್ರಿಗೆ. ದ್ರಾಕ್ಷು ಇದು ಸಾಕಾ? ಇನ್ನು ಫ್ರೈ ಆಗ್ಬೇಕಾ? ಚೆನ್ನಾಗಿ ಸಾಕು. ಆಫ್ ಮಾಡ್ಬಿಡೋಣ. ಆಫ್ ಮಾಡಾಯ್ತು. ಆಫ್ ಮಾಡಿ ಹಿಂಗೆ ಬಿಡೋಣ. ಯಾಕೆಂದ್ರೆ ಇದು ಬಿಸಿ ಇರುತ್ತಲ್ಲ. ಹೌದು, ಚೂರು ತಣ್ಣಗಾಗ್ಬೇಕಲ್ವಾ? ಅಲ್ಲ, ಈ ಕಲ್ ಬಿಸಿ ತಣ್ಣಗಾಕ್ಲಿಕ್ಕೆ ತುಂಬಾ ಟೈಮ್ ಬೇಕು. ಅಲ್ಲಿವರೆಗೂ ಇದು ಬಿಸಿ ಇರುತ್ತೆ. ಇದ್ರಲ್ಲೇ ಆಲ್ಮೋಸ್ಟ್ ಅದೆಲ್ಲ ಫ್ರೈ ಆಗ್ಬಿಡುತ್ತೆ. ಇನ್ನು ಬೇಕಾಗಿದ್ದು ಈ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಘಮ ಸಕ್ಕತ್ತಾಗಿದೆಯಲ್ಲ. ನಿಮ್ಗೂ ಬರ್ತಿದ್ರೆ ಕಮೆಂಟ್ ಮಾಡಿ. ಅಂಡ್ ಬರೀ ನೋಡೋದಲ್ಲ, ಪ್ಲೀಸ್ ಟ್ರೈ ಮಾಡ್ಕೊಂಡು ಮನೇಲಿ ಟ್ರೈ ಮಾಡಿ. ಬಿಕಾಸ್ ಈಗ ವೆದರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಮನೇಲಿ ಮಾಡ್ತಾ ಇರ್ಬೇಕು, ಚಳಿಗಾಲದಲ್ಲಿ ತಿಂತಾ ಇರ್ಬೇಕು. ನಾರ್ಮಲ್ ಟೊಮೆಟೊ ಸೂಪು, ಕಾರ್ನ್ ಸೂಪು ತರ ಮಾಡ್ಕೊಳ್ಳೋ ಬದಲು ಈ ತರ ಕಾಳೆಲ್ಲ ಹಾಕೊಂಡು ಒಂದು ಹೆಲ್ದಿಯಾಗಿ ಸೂಪ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡುವುದು ನನಗೆ ತುಂಬಾ ತಡಿಯಕ್ ಆಗ್ತಾ ಇಲ್ಲ. ಹುಣಸೆ ಹಣ್ಣು ಹಾಕ್ಬೇಕು. ಇದೆಯಲ್ಲ, ನಿಮ್ಮಲ್ಲಿ ಯಾವ್ದಾದ್ರು ಒಂದು ಕಬ್ಬಿಣದ ಸೌಟ್ ಇರುತ್ತೆ, ಕಲ್ಲಿರುತ್ತೆ, ಯಾವ್ದ್ರಲ್ಲಾದ್ರೂ ಹಿಂಗ್ ಚುಚ್ಕೊಂಡು ಸುಟ್ಕಡಿ. ಇವನ್ನೆಲ್ಲಾನು ಕೆಂಡದಲ್ಲಿ ಸುಟ್ರೆ ಮಜಾ ಇರುತ್ತೆ. ಈಗ ನಂಗೆ ಹೆಂಗೂ ಕರ್ಬೇವು ಸೊಪ್ಪು ಏನ್ ಹೇಳ್ತಿರೋದು, ಇದು ಕಡ್ಡಿ ಕಾಣಿಸ್ತು, ಅದನ್ನೇ ಮಾಡ್ತೀನಿ. ಸ್ಟವ್ ಹಚ್ಬಿಡಿ ಸರ್. ಸ್ಟವ್ ಹಚ್ಚಕ್ಕೆ ಬರಲ್ಲಪ್ಪ ದೇವ್ರೇ. ಇದೇನು ಮೊದಲನೇ ಸಲನಾ ಕೊನೆ ಸಲನಾ ಅಂತ ನಾವು ಅನ್ಕೊಂತೀವಿ. ಓಹೋ, ಸ್ಪಾಟ್ ಇಂಪ್ರೂವ್ಮೆಂಟ್ ಇದು. ಅಲ್ಲ, ಬಿಟ್ಬಿಡಿ ಕೆಳಗೆ ಬಿಡಿ. ಏನಾಗಲ್ವಾ? ಈ ವೃಶ್ಚಿಕ ರಾಶಿನೇ ಹಿಂಗಪ್ಪ, ಏನೇನೇನೋ ಯುನಿಕ್ ಆಗಿ ಇನ್ನೋವೇಟಿವ್ ಆಗಿ ಮಾಡ್ತಾ ಇರ್ತೀವಲ್ವಾ. ಅದೇನ್ ಡೈರೆಕ್ಟ್ ಆಗಿ ಹೇಳಿ ಟ್ಯಾಲೆಂಟೆಡ್ ಅಂತ ನಾವೆಲ್ಲ. ಟ್ಯಾಲೆಂಟೆಡ್ ಆದ್ರೆ ಕೆಲವ್ರು ಗೊತ್ತೇ ಆಗೋದಿಲ್ಲ. ಗಾಬರಿ ಆಗ್ಬಿಟ್ರೆ ಏನ್ ಮಾಡಕ್ ಆಗಲ್ಲ. ಆದ್ರೆ ಅವ್ರು ತುಂಬಾ ಲಕ್ಕಿ ನಮ್ಮನ್ನ ಪಡ್ಕೊಂಡು. ನಿಜವಾಗ್ಲೂ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಇಷ್ಟೊಂದು ಕೆಮ್ಮು ಬರ್ತಿದೆ ಅಂದ್ರೆ ಲಕ್ಕಿನೇ. ಹೌದೌದೌದು. ಹುಣಸೆ ಹಣ್ಣಿನ ಧೂಪ ಇದು ಅಲ್ವಾ? ಜಾರಿಗೆ ಹಾಕೋಣ. ಜಾರ್ಗೆ ಹಾಕುವುದೇ ಅದು ಗೊತ್ತು. ಇದು ಬಿಸಿ ಬಿಸಿ ಯಾವೆಲ್ಲ ನಡೆಯುತ್ತೆ. ಬರ್ರಿ ಹಾಕೋಣ. ಹಾಕೋಣ ಎಲ್ಲಾನು. ಇವಾಗೆಲ್ಲ ಉದ್ದಿಟ್ಕೊಂಡಿರುವಂತ ಒಣಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಪೆಪ್ಪರು, ಹುಚ್ಚೆಳ್ಳು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡೋದ. ಕರ್ಬೇವು ಎಲ್ಲ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಗಂಗೆ ಹುರಿದಿಟ್ಕೊಂಡು ಹಂಗೆ ಇದೆ. ಮಿಸ್ಟರ್ ನಿರಂಜನ್ ದೇಶಪಾಂಡೆ, ರೆಡಿ ಫಾರ್. ಯಾಕೆ ನಿಮ್ಮ ವ್ಯೂವರ್ಸ್ ನ ಕೇಳಿ, ಕಮೆಂಟ್ ಅಲ್ಲಿ ಮಾಡ್ತಾರೆ ಅವರು ಎಷ್ಟು ಜನ ಉಪ್ಸಾರ್ ಖಾರ ಕಣ್ಣಿಗೆ ಮೆತ್ತಿಸ್ಕೊಂಡಿದಾರೋ ಅಥವಾ ಈ ಬೈಗ್ಲಾ ಕೇಳಿದಾರೋ ಅಂತ. ಕಮೆಂಟ್ ಮಾಡಿ. ಯಾರು ಮೆತ್ತಿಸ್ಕೊಂಡಿದ್ರ ಖಾರನ ಪ್ಲೀಸ್ ಕಮೆಂಟ್ ಮಾಡಿ. ಕ್ಯೂರಿಯಾಸಿಟಿ, ನಂಗಂತೂ ಗೊತ್ತಿರ್ಲಿಲ್ಲಪ್ಪ ಇದು. ಈಗ ರುಬ್ಬಣ. ರುಬ್ಬಣ. ಎಷ್ಟು ಏನು ಅಂತ ಇಲ್ಲ ಹಾಕ್ಬಿಡಿ. ಇದು ಸ್ವಲ್ಪ ತೆಗ್ದಿರೋಣ. ಓಕೆ, ಸಾಕಾ? ಓಕೆ, ನೀರ್ ಹಾಕಿ ಅದಕ್ಕೆ ಸ್ವಲ್ಪ. ಇದಕ್ಕೆ ನೀರ್ ಹಾಕ್ಬೇಕಾ? ಎಷ್ಟು? ಅರ್ಧ. ಸ್ವಲ್ಪ ಹಾಕಿ. ಇದೊಂದ್ಸಲಿ ಓಕೆ, ರುಬ್ಬಿಕೊಂಡು ಸಾಕಾ? ಹಾಕಿ.
1 ಗ್ಲಾಸ್ ಅಷ್ಟು ನೀರ್ ಹಾಕಿದೀವಿ. ಸ್ವಲ್ಪ ಹಾಕಿ. ನೀವು ರುಬ್ಕೋಬೇಕಾದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕಬಹುದು. ಈಗ ನಾವು ಸಾಕಾ 1.5 ಗ್ಲಾಸ್ ಅಷ್ಟು ನೀರ್ ಹಾಕಿದೀವಿ. ಇದನ್ನ ಇನ್ನೊಂದ್ಸರಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದೀವಿ ಅಲ್ವಾ? ಎಸ್. ನೆಕ್ಸ್ಟ್ ಹೆಂಗೂ ನಮ್ ಕಿಚನಿಗೆ ಬಂದಿದ್ದೀರಾ, ನಾನೊಂದು ಗಿಫ್ಟ್ ಕೇಳ್ತೀನಿ, ಕೊಡ್ತೀರಾ? ಏನು? ಸೌಂಡ್ ಮಾಡ್ದಿರೋ ಮಿಕ್ಸಿ. ಯಾರು ಅದನ್ನ ಕಂಡಿಡಿತಾ ಇದೀರೋ ಪ್ಲೀಸ್ ದಯವಿಟ್ಟು ನನಗೂ ಕಳಿಸ್ಕೊಡಿ. ನನಗೂ ಸೌಂಡ್ ಇಲ್ದೇ ಇರೋಂತ ಮಿಕ್ಸಿ ಏನಾದ್ರು ಗಿಫ್ಟ್ ಮಾಡಿ ಅವ್ರು ನನಗೆ ಗಿಫ್ಟ್ ಮಾಡ್ತಾರೆ. ಹೌದು, 2 ಗಿಫ್ಟ್ ಮಾಡ್ಬಿಡಿ, ಒಬ್ರಿಗೊಬ್ರು ಹಂಚ್ಕೊಂಡ್ಬಿಡ್ತೀವಿ ಅಷ್ಟೇ, ಆಯ್ತಾ ಅಲ್ವಾ? ಸೌಂಡ್ ಇಲ್ದಿರೋ ಮಿಕ್ಸಿ ಇದ್ರೆ ಎಲ್ಲಾ ಸೌಂಡ್ ತಡ್ಕೊಬಹುದು ಅಡ್ಗೆ ಮನೇಲಿ. ಅದ್ರಲ್ಲಿ ಈ ಚಟಪಟ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಮಿಕ್ಸಿ ಸೌಂಡ್ ಮಾತ್ರ ತಡ್ಕೊಳಕ್ಕಾಗಲ್ಲ. तेजस्वी लोग हैं हमारे पास, कितने शानदार विचार रखते हैं जी. ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು? ಎಲ್ಲ ಫುಲ್ಲು ಅಕ್ಷು ಎಲ್ಲ ಕೆಳಗೆ ಮೇಲೆ ಎಲ್ಲ ಇರೋಂತ ಎಲ್ಲ ಪಾತ್ರೆಗಳನ್ನ ತೆಗೆದು ಇವತ್ತು 5 ತಿಂಗಳ ಏನು ಹುಡುಕ್ತಾ ಇದೀರಾ? ಹುಡುಕದಲ್ಲ, ಅಲ್ಲೇ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಲ್ಲ. ಹಾಕಿ ಅದು ಶಿಫ್ಟ್ ಮಾಡಿ. ಓ, ಇದು ಮತ್ತೆ ಶಿಫ್ಟಿಂಗು. ಎಸ್, ಲೈಫಲ್ಲಿ ಶಿಫ್ಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಒಂದೇ ಕಡೆ ನಾವು ಕೂತಿರ್ತೀವ, ಇದನ್ನ ಜಾರಲ್ಲೇ ಬಿಡಕ್ಕಾಗುತ್ತಾ? ಶಿಫ್ಟ್ ಮಾಡ್ಬೇಕಲ್ವಾ? ಹೌದೌದು. ಶಿಫ್ಟಿಂಗ್ ಮಾಡಿದ್ಮೇಲೆ ಅದು ಅಲ್ಲೇ ಇರುತ್ತಾ? ತಟ್ಟೆಗೆ ಹೋಗ್ಬೇಕಲ್ಲ, ತಟ್ಟೆಗೆ ಬಂದ್ಮೇಲೆ ನಮ್ ಹೊಟ್ಟೆ ಕೇಳುತ್ತಾ? ಅದಾದ್ಮೇಲೆ ಇದನ್ನ ಸಿಂಕಲ್ಲಿ ಹಾಕ್ಬೇಕಾ, ತೊಳಿಬೇಕಾ, ಎಷ್ಟೊಂದ್ ಕೆಲ್ಸಪ್ಪ. ಅಡಿಗೆ ಮಾಡೋದ್ರ ಜೊತೆಗೆ ಕ್ಲೀನಿಂಗು ಈಸಿ ಅನ್ಕೊಂಡ್ಬಿಟ್ಟಿದಾರ ಅವರೆಲ್ಲ. ಒಂದ್ಸರಿ ಏನ್ ಗೊತ್ತಾ, ನನ್ಗೆ ಇವಾಗ ಏನ್ ಅನಿಸ್ತಿದೆ ಗೊತ್ತಾ, ನನ್ ಗಂಡಂಗ್ ಒಂದ್ ಚಾಲೆಂಜ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ. ಇಡೀ ಒಂದು ದಿನ ಕಂಪ್ಲೀಟ್ ಆಗಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಸಂಜೆ ಸ್ನಾಕ್ಸ್ ಎಲ್ಲ ಅವ್ನ ಕೈಲೇ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಮಾಡ್ತಾರ ಅವ್ರು, ನನ್ ನಂಬಿಕೆ ಇದೆ. ಹಾರ್ಡ್ ವರ್ಕರ್ ಅಲ್ವಾ, ಅಲ್ಲೂ ಹಾರ್ಡ್ ವರ್ಕ್ ಮಾಡ್ತಾರೆ. ಏನ್ ನಡೀತೈತೆ ಇಲ್ಲಿ? ಸೊ ನನ್ನ ಗಂಡನ ಕೈಯಲ್ಲಿ ಒಂದ್ ಇಡೀ ದಿನ ಅಡ್ಗೆ ಮಾಡಿಸ್ಬೇಕು ಅಂತಂದ್ರೆ, ಆ ಚಾಲೆಂಜ್ ಮಾಡಿಸ್ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಮಾಡಿಸ್ತೀನಿ. ಮಾಡ್ತಾನಿಲ್ವಾ? ಒಂದೇ ಒಂದ್ಸರಿ ಒಂದು ನುಗ್ಗೆಕಾಯಿ ಪಲಾವ್ ಮಾಡಿದ್ದಾರೆ. ಕಾಯಿ ಕಾಯಿ ನುಗ್ಗೆಕಾಯಿ ಬಿಡಿ, ನಿಮ್ ಮುಂದೆ ಏನು ಹೇಳಕ್ ಹೋಗ್ಬೇಡಿ. ಸರಿ, ಸೂಪಿಗೆ ಅಭಿಷೇಕ್ ಬರೋಣ. ಮಾತಾಡ್ಸೋಣ ಸೂಪ್ನ. ಮಾತಾಡ್ಸೋದ ಆಕ್ಚುಲಿ ನನಗೆ ಈ ತರ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾರು ಅಥವಾ ಏನಾದ್ರು ಮಾಡ್ತೀವಲ್ವಾ, ನನಗೆ ಈ ತರ ಬೇಯಿಸಿದ ತಕ್ಷಣನೇ ಕಾಳು ಮತ್ತೆ ನೀರು, ಉಪ್ಪು, ನೆಕ್ಸ್ಟ್ ನಿಂಬೆಹಣ್ಣು ಹುಳಿ ಹಾಕೊಂಡು ತಿಂದ್ರೆ ಕುಡಿದ್ರೆ ಏನ್ ಸಕ್ಕದಾಗಿರುತ್ತೆ ಗೊತ್ತಾ. ನಂಗೆ ತುಂಬಾ ಇಷ್ಟ ಆ ತರ. ಈಗ ಮಾಡ್ತೀರಾ? ಕೊಡ್ಲಾ? ಕೊಡಿ ಕೊಡಿ ಕೊಡಿ. ಅಬ್ಬಾ, ಎಷ್ಟು ಕಷ್ಟಪಟ್ಟಿದೀವಪ್ಪ. ಕಿತ್ತು ಬಂತು. ಅಪ್ಪ, ಅಡುಗೆ ಮಾಡ್ಬೇಕಂದ್ರೆ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ. ಕುಡಿಯೋಣ, ಮಾಡಿರೋದು ಕುಡಿಬೇಕು ತಾನೆ. ನಿಜ ಹೇಳಿದ್ದ ಅಥವಾ ಸುಮ್ಮನೆ ಡವ್ ಮಾಡಿದ್ದ? ಏನು ನಿಜನೇ. ಕರೆಕ್ಟ್, ನಿಜನೇ ಅಲ್ಲ. ನಂಗೆ ನಿರಂಜನ್ ಮುಖ ನೋಡ್ಬಿಟ್ಟು ಕನ್ಫ್ಯೂಸ್. ಅವ್ರು ಅಡುಗೆ ಮಾಡೋದಿಲ್ಲ, ಮಾಡೋರು ನಾವ್ ತಾನೆ, ನಮಗ್ ಗೊತ್ತು ಆ ಕಷ್ಟ. ಸರಿ, ಒಂದ್ ಕಪ್ ಕೊಡೋಣ, ಕುಡಿಯೋಣ. ಎಸ್, ಚಿಯರ್ಸ್ ಮಾಡುವ. ಚಿಯರ್ಸ್. ಆಹಾ ಆಹಾ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಮಾರೋ ಮುಜೆ ಮಾರೋ. ಏನ್ ಮಾತಾಡ್ತಿದ್ಯಾ ನೀನು? ನಿಜ ಏನ್ ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ನನ್ ಮೇಲೆ ಆಣೆ ಇಟ್ಟು ಸಕ್ಕದಾಗಿದೆ. ಆಕ್ಚುಲಿ ನಾನು ಮಾತಾಡಲ್ಲ, ನಂಗೆ ತುಂಬಾನೇ ಇಷ್ಟ ಆಯ್ತು. ಸಕ್ಕದಾಗಿದೆ ಟೇಸ್ಟು ಅಲ್ವಾ? ಒಂಥರ ಹುಳಿ ಹುಳಿ, ಒಂಥರ ತುಪ್ಪ, ಒಂಥರ ಇದು, ಒಂಥರ ಒಗ್ರುಗ್ರು, ಒಂಥರ ಹುರುಳಿ ಕಳ್ದಿದ್ದು. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಿಜವಾಗ್ಲೂ ನೀವು ಅಷ್ಟೇ ಮಾಡಿ, ನಿಜವಾಗ್ಲೂ ಟ್ರೈ ಮಾಡ್ಕೊಳ್ಳಿ. ನಾನ್ ವೆಜ್ ಅವ್ರು ಆಕ್ಚುಲಿ ಕಾಲ್ ಸೂಪ್ ಬಿಟ್ಬಿಡ್ತೀರಾ ಇದನ್ನ ಟ್ರೈ ಮಾಡಿದ್ರೆ. ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಆ ತುಪ್ಪ ಹಾಕಿರೋದು, ಖಾರ, ಹುಳಿ ಸಕ್ಕದಾಗಿದೆ. ಆಕ್ಚುಲಿ ಮಳೆಗಾಲಕ್ಕಂತೂ ಬಿಸಿ ಬಿಸಿಯಾಗಿ ಕಾಫಿ ಟೀ ಕುಡಿಯೋ ಬದಲು ಇದನ್ನ ಮಾಡಿ. ಹೌದು, ಬಹಳ ಮಜಾ ಇದೆ. ಸಾಕಮ್ಮ. ಆಕ್ಚುಲಿ ಪರ್ಫೆಕ್ಟ್ ಆಗಿದೆ. ಅಕ್ಷು, ಥ್ಯಾಂಕ್ ಯು ಸೋ ಮಚ್. ಈ ತರ ತುಂಬಾ ಹೆಲ್ದಿ ಆಗಿರುವಂತ ಸೂಪ್ ನಮಗೆ ಮಾಡ್ಕೊಟ್ರಿ. ಹೀಗೆ ಅವಾಗವಾಗ ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಈ ತರ ತುಂಬಾ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಡ್ತಾ ಇರಿ. ವೆಜ್ಜಲ್ಲೂ ಅಡುಗೆ ಮಾಡ್ಕೊಡಿ ಆಯ್ತಾ. ತುಂಬಾ ಜನ ವೆಜ್ ಫ್ಯಾನ್ಸ್ ಇದ್ದಾರೆ ನಮಗೆ. ಆ್ಯಂಡ್ ನೀವು ಅಷ್ಟೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ನಾನು ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲ ಏನು ಮಾಡ್ಬೇಕು ಹೇಳಿ?
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಡಿರಿ ಏನ ಗಂಟೆನಾ. ಸೊ ಟಾಟಾ, ಬಾಯ್ ಬಾಯ್ ಮಾಡುಗಿನಿ. ಬಾಯ್, ಲವ್ ಯು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ.